Next question. Uses of toluene. It is used to dissolve paints, varnishes and inks. ಸೊ ಪೇಂಟ್ಸು, ವಾರ್ನಿಷಸ್ ಮತ್ತು ಇಂಕ್ಸನ್ನು ಡಿಸಾಲ್ವ್ ಮಾಡೋದಕ್ಕೆ, ಕರಗಿಸೋದಕ್ಕೆ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ರಾ ಮೆಟೀರಿಯಲ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬೆನ್ಝೀನ್, ಫಿನಾಲ್, xylene ಆ್ಯಂಡ್ ಅದರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಬೆನ್ಝೀನ್, ಫಿನಾಲ್, xylene ಮತ್ತು ಬೇರೆ ಬೇರೆ ಆರ್ಗ್ಯಾನಿಕ್ ಕಾಂಪೌಂಡ್ಗಳ ಮ್ಯಾನುಫ್ಯಾಕ್ಚರ್ನಲ್ಲಿ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಆ್ಯಸ್ an organic solvent in chemical and biochemical laboratories. ಸೊ ಲ್ಯಾಬ್ಗಳಲ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ಗ್ರೀಸ್ ಆ್ಯಂಡ್ ಆಯಿಲ್ ರೆಸಿಡ್ಯೂಸ್ ಫ್ರಮ್ ಮೆಟಲ್ ಸರ್ಫೇಸಸ್ ಆ್ಯಂಡ್ ಮೆಷಿನರಿ. ಸೊ ಮೆಟಲ್ ಸರ್ಫೇಸಸ್ ಮತ್ತು ಮೆಷಿನರಿ ಮೇಲೆ ಗ್ರೀಸ್ ಮತ್ತು ಆಯಿಲ್ ರೆಸಿಡ್ಯೂ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ ಟಾಲಿನ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಯೂಸಸ್ ಆಫ್ ಟಾಲಿನ್. Next question. Mention 3 uses of salicylic acid. It is used as antiseptic and disinfectant. So antiseptic ಆಗಿ disinfectant ಆಗಿ ಯೂಸ್ ಮಾಡ್ತಾರೆ. It is used in the manufacture of methyl salicylate. ಸೊ methyl salicylate ಮ್ಯಾನುಫ್ಯಾಕ್ಚರ್ನಲ್ಲಿ ಯೂಸ್ ಮಾಡ್ತಾರೆ. It is used as ಫುಡ್ ಪ್ರಿಸರ್ವೇಟಿವ್ಸ್. ಸೊ ಫುಡ್ ಪ್ರಿಸರ್ವೇಟಿವ್ ಆಗಿಯೂ ಕೂಡ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್. ರೈಟ್ ಎ ನೋಟ್ ಆನ್ ಗ್ಲೋಬಲ್ ವಾರ್ಮಿಂಗ್. ಸೊ ಗ್ಲೋಬಲ್ ವಾರ್ಮಿಂಗ್ನ ಬಗ್ಗೆ ಬರಿಬೇಕು. ಗ್ಲೋಬಲ್ ವಾರ್ಮಿಂಗ್ ಈಸ್ ದ ಗ್ರ್ಯಾಜುಯಲ್ ಇನ್ಕ್ರೀಸ್ ಇನ್ ಅರ್ತ್ಸ್ ಆವ್ರೇಜ್ ಟೆಂಪರೇಚರ್ ಡ್ಯೂ ಟು ದ ರೈಸ್ ಇನ್ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಎಕ್ಸೆಟ್ರಾ ಇನ್ ದ ಅಟ್ಮಾಸ್ಫಿಯರ್. ಸೊ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು? ಸೊ ಅರ್ತ್ಸ್, ಭೂಮಿಯ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಗ್ರ್ಯಾಜುಯಲ್ ಆಗಿ. ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗುತ್ತೆ. ಸೊ ಯಾವುದು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ನೋಡೋದಾದರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್. ಸೊ ಇದು ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಆಗೋದ್ರಿಂದ ಆಗ ಭೂಮಿಯ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಗ್ಲೋಬಲ್ ವಾರ್ಮಿಂಗ್ ಅಂತ ಕರೀತಾರೆ. ದೀಸ್ ಗ್ಯಾಸಸ್ ಟ್ರ್ಯಾಪ್ heat from the sun leading to climate change, melting of polar ice caps, rising sea levels and extreme weather conditions. ಸೊ ಈ ಗ್ಯಾಸಸ್ ಅಟ್ಮಾಸ್ಫಿಯರಲ್ಲಿ ಇರೋದ್ರಿಂದ ಏನಾಗುತ್ತೆ, ಈ ಗ್ಯಾಸಸ್ಗಳು ಸೂರ್ಯನಿಂದ ಬರುವಂಥ ಹೀಟನ್ನು ಟ್ರ್ಯಾಪ್ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ. ಆಗ ಕ್ಲೈಮೇಟ್ ಚೇಂಜಸ್ ಆಗುತ್ತೆ. ಸೊ ಪೋಲಾರ್ ಐಸ್ ಕ್ಯಾಪ್ಸ್, ಸೊ ಏನು ಮಂಜುಗೆಡ್ಡೆಗಳಿದೆ ಅಲ್ವಾ, ಸೊ ಅವೆಲ್ಲವೂ ಕೂಡ ಕರಗುತ್ತೆ. ಆಗ ಸೀ ಲೆವೆಲ್ ಜಾಸ್ತಿ ಆಗುತ್ತೆ, ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ. ಸೊ ಆಗ ವೆದರ್ ಕಂಡೀಷನ್ಗಳು ಕೂಡ ಚೇಂಜ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ರೆಡ್ಯೂಸಿಂಗ್ ಪೊಲ್ಯೂಷನ್, ಪ್ಲ್ಯಾಂಟಿಂಗ್ ಟ್ರೀಸ್ ಆ್ಯಂಡ್ ಯೂಸಿಂಗ್ ರಿನ್ಯೂವಬಲ್ ಎನರ್ಜಿ. ಹಾಗಾದರೆ ಈ ಗ್ಲೋಬಲ್ ವಾರ್ಮಿಂಗ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ನೋಡೋದಾದರೆ ಮೊದಲನೇದು ಪೊಲ್ಯೂಷನ್ನ ಕಡಿಮೆ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೆ ಹೆಚ್ಚೆಚ್ಚು ಗಿಡಗಳನ್ನು ಬೆಳೆಸಬೇಕು. ಆ್ಯಂಡ್ ಜಾಸ್ತಿ ರಿನ್ಯೂವಬಲ್ ಎನರ್ಜಿನ ಯೂಸ್ ಮಾಡಬೇಕಾಗತ್ತೆ. ಈಗ ಸೌರಶಕ್ತಿ ಆಗಿರ್ಬೋದು, ಜಲಶಕ್ತಿ ಆಗಿರ್ಬೋದು. ಸೊ ಇದನ್ನು ಜಾಸ್ತಿ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಇದೆಲ್ಲದರಿಂದ ನಾವು ಗ್ಲೋಬಲ್ ವಾರ್ಮಿಂಗ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್. ಕಾಸಸ್ ಆಫ್ ಏರ್ ಪೊಲ್ಯೂಷನ್. ಸೊ ಏರ್ ಪೊಲ್ಯೂಷನ್ ಆಗೋದಕ್ಕೆ ಕಾರಣಗಳೇನು? ಏರ್ ಪೊಲ್ಯೂಷನ್ ಈಸ್ ಮೇನ್ಲಿ ಕಾಸ್ಡ್ ಬೈ ದ ರಿಲೀಸ್ ಆಫ್ ಹಾರ್ಮ್ಫುಲ್ ಗ್ಯಾಸಸ್ ಆ್ಯಂಡ್ ಪಾರ್ಟಿಕಲ್ಸ್ ಇನ್ ಟು ದ ಅಟ್ಮಾಸ್ಫಿಯರ್. ಸೊ ಏರ್ ಪೊಲ್ಯೂಷನ್ ಯಾಕಾಗತ್ತೆ, ಹೇಗಾಗತ್ತೆ ಅಂತ ನೋಡೋದಾದರೆ ಅಟ್ಮಾಸ್ಫಿಯರ್ಗೆ, ವಾತಾವರಣಕ್ಕೆ ಹಾರ್ಮ್ಫುಲ್ ಗ್ಯಾಸಸ್ ಮತ್ತು ಪಾರ್ಟಿಕಲ್ಸ್ಗಳು ರಿಲೀಸ್ ಆಗೋದ್ರಿಂದ. ಸೊ ಅದು ಹೇಗೆ ಅಂತ ನೋಡ್ತಾ ಹೋಗೋಣ. ಇಂಡಸ್ಟ್ರಿಯಲ್ ಎಮಿಷನ್ಸ್ ಆಫ್ ಸ್ಮೋಕ್ ಆ್ಯಂಡ್ ಕೆಮಿಕಲ್ಸ್. ಸೊ ಇಂಡಸ್ಟ್ರಿಗಳು, ಹೌದಾ, ಸೊ ಸ್ಮೋಕ್ ಮತ್ತು ಕೆಮಿಕಲ್ಸ್ನ ಎಮಿಟ್ ಮಾಡುತ್ತೆ. ಡಿಫಾರೆಸ್ಟೇಷನ್ ಆ್ಯಂಡ್ ಬರ್ನಿಂಗ್ ಆಫ್ ವೇಸ್ಟ್ ಮೆಟೀರಿಯಲ್ಸ್ ವಿಚ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಪೊಲ್ಯೂಟೆಂಟ್ಸ್. ಡಿಫಾರೆಸ್ಟೇಷನ್. ಸೊ ಡಿಫಾರೆಸ್ಟೇಷನ್ ಅಂತ ಅಂದರೆ ಗಿಡ ಮರಗಳನ್ನು ಕಡಿತಾ ಇರುವಂಥದ್ದು. ಆ್ಯಂಡ್ ಬರ್ನಿಂಗ್ ಆಫ್ ವೇಸ್ಟ್ ಮೆಟೀರಿಯಲ್ಸ್. ಸೊ ವೇಸ್ಟ್ ಮೆಟೀರಿಯಲ್ಗಳನ್ನು ಬರ್ನ್ ಮಾಡುವಂಥದ್ದು. ಸೊ ಆಗೇನಾಗುತ್ತೆ, ವಿಚ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಪೊಲ್ಯೂಟೆಂಟ್ಸ್. ಆಗ ಅದು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ ಆ್ಯಂಡ್ ಬೇರೆ ಬೇರೆ ಪೊಲ್ಯೂಟೆಂಟ್ಸ್ಗಳನ್ನು ಕೂಡ ರಿಲೀಸ್ ಮಾಡುತ್ತೆ. ಸೊ ಇನ್ ಕೇಸ್ ಗಿಡಗಳೇನಾದರೂ ಇದ್ದರೆ ಆ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳ್ತಿದ್ವು. ಬಟ್ ಈಗ ಗಿಡ ಮರಗಳನ್ನು ಕಡಿತಾ ಇದ್ದಾರೆ. ಆಗ ಏನಾಗುತ್ತೆ, ಸೊ ಕಡಿಮೆ ಆದಾಗ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳ್ಳೋರಿರಲ್ಲ. ಸೊ ಆಗ ಕಾರ್ಬನ್ ಡೈಆಕ್ಸೈಡು ಜಾಸ್ತಿ ಆಗ್ತಾ ಹೋಗುತ್ತೆ.
ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಫ್ರಮ್ ವೆಹಿಕಲ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಸೊ ವೆಹಿಕಲ್ಸ್ ಮತ್ತು ಇಂಡಸ್ಟ್ರಿಯಲ್ಲಿ ಫಾಸಿಲ್ ಫ್ಯೂಯಲ್ಸ್ಗಳನ್ನು ಬರ್ನ್ ಮಾಡೋದ್ರಿಂದನೂ ಕೂಡ ಏರ್ ಪೊಲ್ಯೂಷನ್ ಆಗುತ್ತೆ. ಆ್ಯಂಡ್ ಹೈ ಡೆನ್ಸಿಟಿ ಆಫ್ ವೆಹಿಕಲ್ಸ್, ಸೊ ವೆಹಿಕಲ್ಸ್ಗಳು ಕೂಡ ಜಾಸ್ತಿ ಆಗಿದೆ, ಅದರಿಂದನೂ ಕೂಡ ಏರ್ ಪೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ದ ಅಟೋಮಿಕ್ ವೇಟ್ ಆಫ್ ಎಲಿಮೆಂಟ್ಸ್ ಕಾರ್ಬನ್, ನೈಟ್ರೋಜನ್, ಸೋಡಿಯಂ, ಸಲ್ಫರ್, ಆಕ್ಸಿಜನ್. ಸೊ ಇಲ್ಲಿ 5 ಬರೆದಿದ್ದೀನಿ, ಬಟ್ ನಿಮ್ಮ ಎಕ್ಸಾಮ್ಗೆ ಯಾವುದಾದ್ರೂ 3 ಕೇಳ್ತಾರೆ. ಸೊ ಒಂದು 2 ಕ್ವಶನ್ ಪೇಪರಲ್ಲಿ ಬಂದಿರೋದನ್ನು ನಾನು ತೊಗೊಂಡಿದ್ದೀನಿ. ಕಾರ್ಬನ್ 12.011 U, ನೈಟ್ರೋಜನ್ 14.006 U, ಸೋಡಿಯಂ 22.989 U, ಸಲ್ಫರ್ 32.065 U, ಆಕ್ಸಿಜನ್ 15.999 U. Next question, write the biological importance of nucleic acid. So nucleic acid na biological importance ಬರಿಬೇಕು. Nucleic acids are essential biomolecules that store and transmit genetic information. So nucleic acids ಅನ್ನುವಂಥದ್ದು ಒಂದು ಎಸೆನ್ಷಿಯಲ್ ಬಯೋಮಾಲಿಕ್ಯೂಲ್, ಒಂದು ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ಸ್ ಆಗಿದೆ. ಸೊ ಯಾವುದು ನ್ಯೂಕ್ಲಿಕ್ ಆಸಿಡ್ಸು? DNA ಮತ್ತು RNA. ಸೊ ಇದೇನು ಮಾಡುತ್ತೆ? ಸ್ಟೋರ್ ಮಾಡುತ್ತೆ ಮತ್ತು ಟ್ರಾನ್ಸ್ಮಿಟ್ ಮಾಡುತ್ತೆ. ಏನನ್ನ? ಜೆನೆಟಿಕ್ ಇನ್ಫಾರ್ಮೇಷನ್. ಸೊ ಜೆನೆಟಿಕ್ ಇನ್ಫಾರ್ಮೇಷನ್ನ ಸ್ಟೋರ್ ಮತ್ತು ಟ್ರಾನ್ಸ್ಮಿಟ್ ಮಾಡುವಂಥದ್ದು ನಮ್ಮ ನ್ಯೂಕ್ಲಿಕ್ ಆಸಿಡ್. DNA ಕ್ಯಾರೀಸ್ ದ ಹೆರಿಡಿಟರಿ ಇನ್ಫಾರ್ಮೇಷನ್ needed for growth, development and reproduction. So DNA hereditary information ಕ್ಯಾರಿ ಮಾಡುತ್ತೆ ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್. ಸೊ ಅದು ಯಾಕೆ ಬೇಕು ಅಂದರೆ ಫಾರ್ ಗ್ರೋತ್, ಡೆವಲಪ್ಮೆಂಟ್, reproduction. RNA helps in protein synthesis by translating genetic codes into proteins. ಸೊ RNA ಪ್ರೋಟೀನ್ ಸಿಂಥಸಿಸಲ್ಲಿ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ಜೆನೆಟಿಕ್ ಕೋಡ್ಸನ್ನು ಪ್ರೋಟೀನ್ಸ್ ಆಗಿ ಟ್ರಾನ್ಸ್ಲೇಟ್ ಮಾಡುತ್ತೆ. Thus, nucleic acids control all cellular activities and transfer of genetic information. ಸೊ ಸೆಲ್ಯುಲರ್ ಆ್ಯಕ್ಟಿವಿಟಿನ ಮತ್ತು ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್ನ ಕಂಟ್ರೋಲ್ ಮಾಡುತ್ತೆ ನಮ್ಮ ನ್ಯೂಕ್ಲಿಕ್ ಆಸಿಡ್ಸ್. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ಎನಿ 3 laws ಆಫ್ ಕೆಮಿಕಲ್ ಕಾಂಬಿನೇಷನ್. ಸೊ ಯಾವುದಾದ್ರೂ 3 ಲಾಗಳನ್ನು ಬರೀಬೇಕು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. Matter can neither be created nor be destroyed, but can be transformed into one or more forms. ಮ್ಯಾಟರನ್ನು ಕ್ರಿಯೇಟ್ ಮಾಡೋದಕ್ಕೂ ಆಗಲ್ಲ, ಡೆಸ್ಟ್ರಾಯ್ ಮಾಡೋದಕ್ಕೂ ಆಗಲ್ಲ, ಆದರೆ ಏನನ್ನ ಮಾಡ್ಬೋದು ಅಂದರೆ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಸೊ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ನೆಕ್ಸ್ಟ್ ಲಾ ಆಫ್ ಡೆಫಿನೆಟ್ ಪ್ರೊಪಾರ್ಷನ್. ದ ಗಿವನ್ ಕಾಂಪೌಂಡ್ ಆಲ್ವೇಸ್ ಕಂಟೈನ್ಸ್ ಎಕ್ಸಾಕ್ಟ್ಲಿ ದ ಸೇಮ್ ಪ್ರಪೋರ್ಷನ್ ಆಫ್ ಎಲಿಮೆಂಟ್ಸ್ ಬೈ ವೇಟ್. ಒಂದು ಕಾಂಪೌಂಡು ನೇಚರಲ್ಲೂ ಸಿಗ್ತಾ ಇದೆ, ಹಾಗೆ ಅದನ್ನು ಲ್ಯಾಬ್ಗಳಲ್ಲಿ ನಾವು ಪ್ರಿಪೇರ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಅಂದರೆ ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಆಗ ಆ ಕಾಂಪೌಂಡಲ್ಲಿ ಇರುವಂಥ ಎಲಿಮೆಂಟ್ಸ್ಗಳೇನಿದೆ ಅವುಗಳ ಪ್ರಪೋರ್ಷನ್ನು ಸೇಮ್ ಇರಬೇಕು ಬೈ ವೆಯ್ಟ್. ಓಕೆ, ಸೊ ಅದನ್ನು ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಹೇಳುತ್ತೆ. ನೆಕ್ಸ್ಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ವೆನ್ 2 elements combine to form more than one compound, the masses of one element that combine with a fixed mass of the other in simple whole number ratio. 2 ಎಲಿಮೆಂಟ್ಗಳು ಕಂಬೈನ್ ಆಗಿ ಒಂದಕ್ಕಿಂತ ಹೆಚ್ಚು ಕಾಂಪೌಂಡ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ಸೊ ಆಗ ಒಂದು ಎಲಿಮೆಂಟ್ನ ಮಾಸು ಇನ್ನೊಂದು ಎಲಿಮೆಂಟ್ನ ಫಿಕ್ಸ್ಡ್ ಮಾಸ್ ಜೊತೆಗೆ ಕಂಬೈನ್ ಆಗುತ್ತೆ, ಅದು ಸಿಂಪಲ್ ಹೋಲ್ ನಂಬರ್ ರೇಷಿಯೋದಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಮಿಲ್ಕ್ ಶುಗರ್. ಸೊ ಇಲ್ಲಿ ಮಿಲ್ಕ್ ಶುಗರ್ನ ಬಗ್ಗೆ ಬರೀಬೇಕು. ಮಿಲ್ಕ್ ಶುಗರ್ ಈಸ್ ಕಾಲ್ಡ್ ಲ್ಯಾಕ್ಟೋಸ್. ಮಿಲ್ಕ್ ಶುಗರ್ನ ಲ್ಯಾಕ್ಟೋಸ್ ಅಂತ ಕರೀತಾರೆ. ಇಟ್ ಈಸ್ ಎ ಡೈಸ್ಯಾಕರೈಡ್ ಮೇಡ್ ಅಪ್ ಆಫ್ 2 ಸಿಂಪಲ್ ಶುಗರ್ಸ್, ಗ್ಲೂಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್. ಸೊ ಮಿಲ್ಕ್ ಶುಗರ್ ಅನ್ನುವಂಥದ್ದು ಒಂದು ಡೈಸ್ಯಾಕರೈಡ್. ಇದು 2 ಸಿಂಪಲ್ ಶುಗರ್ಸಿಂದ ಆಗಿದೆ. ಯಾವುದ್ಯಾವುದದು? ಗ್ಲೂಕೋಸ್ ಆ್ಯಂಡ್ ಗ್ಯಾಲಕ್ಟೋಸ್. ಲ್ಯಾಕ್ಟೋಸ್ ಈಸ್ ಫೌಂಡ್ ಇನ್ ಮಿಲ್ಕ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್. ಸೊ ಲ್ಯಾಕ್ಟೋಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಮಿಲ್ಕ್ ಮತ್ತು ಡೈರಿ ಪ್ರಾಡಕ್ಟ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಇಟ್ ಈಸ್ ಬ್ರೋಕನ್ ಡೌನ್ ಇನ್ ದ ಬಾಡಿ ಬೈ ಆ್ಯನ್ ಎನ್ಸೈಮ್ ಕಾಲ್ಡ್ ಲ್ಯಾಕ್ಟೇಸ್. ಸೊ ಲ್ಯಾಕ್ಟೋಸು ನಮ್ಮ ಬಾಡಿಯಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಯಾವ ಎನ್ಸೈಮಿಂದ? ಲ್ಯಾಕ್ಟೇಸ್ ಅನ್ನುವಂಥ ಎನ್ಸೈಮಿಂದ. ದ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ C12H22O11.
ಸೊ ಮಿಲ್ಕ್ ಶುಗರ್ನ ಮಾಲಿಕ್ಯುಲರ್ ಫಾರ್ಮುಲಾ C12H22O11. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಎನ್ಸೈಮ್ಸ್, ಕೋಎನ್ಸೈಮ್, ಅಪೋಎನ್ಸೈಮ್. ಸೊ ಇಲ್ಲಿ ಡೆಫಿನೇಷನ್ಸ್ಗಳನ್ನು ಬರೀಬೇಕು. Enzymes are biocatalysts that speed up chemical reactions in living organisms without being used up in the process. ಸೊ ಎನ್ಸೈಮ್ಸ್ಗಳು ಬಯೋಕೆಟಲಿಸ್ಟ್ ಆಗಿರುತ್ತೆ. ಸೊ ಇದು ಬಾಡಿಯಲ್ಲಿ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಆಗುವಂತಹ ಕೆಮಿಕಲ್ ರಿಯಾಕ್ಷನ್ನ ಸ್ಪೀಡನ್ನು ಜಾಸ್ತಿ ಮಾಡುತ್ತೆ ವಿತೌಟ್ ಬೀಯಿಂಗ್ ಯೂಸ್ಡ್ ಅಪ್. ಸೊ ಅವುಗಳು ಯೂಸ್ ಆಗದೆ ಇರೋ ಥರ. ಸೊ ಅವುಗಳು ಯೂಸ್ ಆಗದೇ ಅವು ರಿಯಾಕ್ಷನ್ ಮಾತ್ರ ಸ್ಪೀಡ್ ಮಾಡುತ್ತೆ. ಕೋಎನ್ಸೈಮ್. ಎ ಕೋಎನ್ಸೈಮ್ ಈಸ್ ಎ ನಾನ್ ಪ್ರೋಟೀನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ದಟ್ ಹೆಲ್ಪ್ಸ್ ಆನ್ ಎನ್ಸೈಮ್ ಕ್ಯಾರಿ ಔಟ್ ಇಟ್ಸ್ ಫಂಕ್ಷನ್. ಸೊ ಕೋಎನ್ಸೈಮ್ ಅನ್ನುವಂಥದ್ದು ಒಂದು ನಾನ್ ಪ್ರೋಟೀನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಆಗಿದೆ. ಇದು ಎನ್ಸೈಮು ತನ್ನ ಫಂಕ್ಷನನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಪೋಎನ್ಸೈಮ್. ಆ್ಯನ್ ಅಪೋಎನ್ಸೈಮ್ ಈಸ್ ದ inactive protein part of an enzyme that becomes active only when combined with its cofactor. ಅಪೋಎನ್ಸೈಮ್ ಅನ್ನುವಂಥದ್ದು ಎನ್ಸೈಮಲ್ಲಿರುವಂಥ ಒಂದು ಇನ್ಯಾಕ್ಟಿವ್ ಪ್ರೋಟೀನ್ ಪಾರ್ಟ್. ಅಪೋಎನ್ಸೈಮ್ ಅನ್ನುವಂಥದ್ದು ನಮ್ಮ ಎನ್ಸೈಮಲ್ಲಿ ಇರುವಂತಹ ಇನ್ಯಾಕ್ಟಿವ್ ಪ್ರೋಟೀನ್ ಪಾರ್ಟ್. ಸೊ ಅದು ಇನ್ಯಾಕ್ಟಿವ್ ಕಂಡೀಷನಲ್ಲಿರುತ್ತೆ. ಅದು ಯಾವಾಗ ಆ್ಯಕ್ಟಿವ್ ಆಗುತ್ತೆ ಅಂದರೆ ಅಪೋಎನ್ಸೈಮು ಕೋಫ್ಯಾಕ್ಟರ್ನ ಜೊತೆಗೆ ಕಂಬೈನ್ ಆದಾಗ. ನೆಕ್ಸ್ಟ್ ಕ್ವೆಶನ್, ಫ್ಲೂರೋಕಾರ್ಬನ್ಸ್. ಫ್ಲೂರೋಕಾರ್ಬನ್ಸ್ ಆರ್ ದ ಕಾಂಪೌಂಡ್ಸ್ ಕಂಟೈನಿಂಗ್ ಫ್ಲೂರಿನ್ ಆ್ಯಂಡ್ ಕಾರ್ಬನ್ ಐಟಮ್ಸ್. ಸೊ ಫ್ಲೂರೋಕಾರ್ಬನ್ಸ್ ಅನ್ನುವಂಥದ್ದು ಕಾಂಪೌಂಡ್ಸ್, ಇವುಗಳಲ್ಲಿ ಫ್ಲೋರಿನ್ ಮತ್ತು ಕಾರ್ಬನ್ ಐಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ದೇ ಆರ್ ಕೆಮಿಕಲಿ ಸ್ಟೇಬಲ್, ನಾನ್ ಫ್ಲೇಮಬಲ್, ನಾನ್ ಟಾಕ್ಸಿಕ್ ಆ್ಯಂಡ್ ರೆಸಿಸ್ಟೆಂಟ್ ಟು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಸೊ ಕೆಮಿಕಲಿ ಸ್ಟೇಬಲ್ ಆಗಿರುತ್ತೆ ಆ್ಯಂಡ್ ಅಂದರೆ ರಿಯಾಕ್ಟ್ ಆಗಲ್ಲ. ದೇ ಆರ್ ನಾನ್ ರಿಯಾಕ್ಟಿವ್ ಆ್ಯಂಡ್ ನಾನ್ ಫ್ಲೇಮಬಲ್. ಸೊ ಬೆಂಕಿ ಹಚ್ಕೊಳ್ದೇ ಇರುವಂಥದ್ದು, ನಾನ್ ಟಾಕ್ಸಿಕ್ಕು ಆ್ಯಂಡ್ ಆ್ಯಸಿಡ್ ಮತ್ತು ಬೇಸಸ್ಗೆ ರೆಸಿಸ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಫ್ಲೂರೋಕಾರ್ಬನ್ಸ್ ಕಾಸ್ ಡ್ಯಾಮೇಜ್ ಟು ದ ಓಝೋನ್ ಲೇಯರ್. ಸೊ ಓಝೋನ್ ಲೇಯರ್ನ ಡ್ಯಾಮೇಜ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಸ್ ಯೂಸಸ್ ಆಫ್ ಫ್ಲೂರೋಕಾರ್ಬನ್ಸ್. They are used as refrigerants, propellants, lubricants and in non-stick coatings. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ದೇ ಆರ್ ಯೂಸ್ಡ್ ಆ್ಯಸ್ ರೆಫ್ರಿಜರೆಂಟ್ಸ್, ಪ್ರೊಪಲೆಂಟ್ಸ್, ಲೂಬ್ರಿಕೆಂಟ್ಸ್ ಆ್ಯಂಡ್ ನಾನ್ ಸ್ಟಿಕ್ ಕೋಟಿಂಗ್ಸ್. ಸೊ ಈಗ ನಾನ್ ಸ್ಟಿಕ್ ತವಾ ಎಲ್ಲ ನೋಡ್ತಿರಲ್ಲ ನೀವು, ಸೊ ಅದರಲ್ಲೆಲ್ಲ ಫ್ಲೂರೋಕಾರ್ಬನ್ಸ್ ಇರುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಕೂಲೆಂಟ್ಸ್, ಆಯಿಲ್ಸ್ ಆ್ಯಂಡ್ ಗ್ರೀಸಸ್. ಸೊ ಕೂಲೆಂಟ್ಸ್, ಆಯಿಲ್ಸ್, ಗ್ರೀಸಸ್ನ ಮ್ಯಾನುಫ್ಯಾಕ್ಚರ್ನಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಆ್ಯಸ್ ಕ್ಲೀನಿಂಗ್ ಏಜೆಂಟ್ ಇನ್ ಸೆಮಿಕಂಡಕ್ಟರ್ಸ್. ಸೊ ಸೆಮಿಕಂಡಕ್ಟರ್ಸಲ್ಲಿ ಕ್ಲೀನಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, RNA ಟೈಪ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ RNA ಅಂದರೆ ರೈಬೋನ್ಯೂಕ್ಲಿಕ್ ಆ್ಯಸಿಡ್. ಸೊ ಇದರ ಟೈಪ್ಸ್ ಮತ್ತು ಫಂಕ್ಷನ್ಸ್ ಬರೀಬೇಕು. ದೇರ್ ಆರ್ 3 ಟೈಪ್ಸ್ ಇನ್ RNA: mRNA, tRNA, rRNA. ಸೊ ಇವುಗಳ ಫಂಕ್ಷನ್ಸ್ಗಳು. ಸೊ ಮೊದಲನೇದು mRNA. mRNA ಅಂತ ಅಂದರೆ ಮೆಸೆಂಜರ್ RNA. ಇದರ ಫಂಕ್ಷನ್ ಏನು? ಇಟ್ ಕ್ಯಾರೀಸ್ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ DNA ಟು ಸೈಟೋಪ್ಲಾಸಮ್. ಸೊ DNA ಸೈಟೋಪ್ಲಾಸಮ್ಗೆ ಜೆನೆಟಿಕ್ ಇನ್ಫಾರ್ಮೇಷನ್ನ ಕ್ಯಾರಿ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ tRNA. tRNA ಅಂದರೆ ಟ್ರಾನ್ಸ್ಫರ್ RNA. ಇಟ್ ಟ್ರಾನ್ಸ್ಪೋರ್ಟ್ಸ್ ಅಮೈನೋ ಆ್ಯಸಿಡ್ ಟು ದ ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್. ಸೊ ಎಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ ಸೊ ಅಲ್ಲಿ ಅಮೈನೋ ಆ್ಯಸಿಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಯಾವುದು? ಟ್ರಾನ್ಸ್ಫರ್ RNA. ಆ್ಯಂಡ್ ನೆಕ್ಸ್ಟ್ ಒನ್ rRNA, ರೈಬೋಸೋಮಲ್ RNA. ಇಟ್ ಗಿವ್ಸ್ ಸ್ಟ್ರಕ್ಚರ್ ಟು ದ ರೈಬೋಸೋಮ್, ಬೈಂಡ್ಸ್ mRNA ಆ್ಯಂಡ್ tRNA ಆ್ಯಂಡ್ catalyzes ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಡ್ಯೂರಿಂಗ್ ಪ್ರೋಟೀನ್ ಸಿಂಥಸಿಸ್. ಸೊ ರೈಬೋಸೋಮ್ಗೆ ಸ್ಟ್ರಕ್ಚರ್ನ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಬೈಂಡ್ಸ್ mRNA ಆ್ಯಂಡ್ tRNA ಆ್ಯಂಡ್ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ನ ಕೆಟಲೈಸ್ ಮಾಡುತ್ತೆ ಡ್ಯೂರಿಂಗ್ ಪ್ರೋಟೀನ್ ಸಿಂಥಸಿಸ್. ಆ್ಯಂಡ್ ಇನ್ನೊಂದು ನೆನಪಿರಬೇಕು ನಿಮಗೆ. ಸೊ ಏನು ಎಮ್ ಇದೆ ಅಲ್ವಾ, ಇದು ಸ್ಮಾಲ್ ಲೆಟರ್ ಎಮ್ ಆಗಿರಬೇಕು. ಆ್ಯಂಡ್ tRNAಯಲ್ಲಿ T, ಸ್ಮಾಲ್ ಲೆಟರ್ T, ಆ್ಯಂಡ್ rRNAಯಲ್ಲಿ ಸ್ಮಾಲ್ ಲೆಟರ್ R. ಸೊ ಇದನ್ನು ನೆನ್ಪಿಡ್ಕೋಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿ ಕ್ಯಾಪಿಟಲ್ ಲೆಟರೇ ಬರೀತೀರಾ. ಸೊ ಕ್ಯಾಪಿಟಲ್ ಬರಿಬೇಡಿ, ಸ್ಮಾಲ್ ಲೆಟರ್ ಬರೀರಿ.